ತಪ್ಪು ನಿಂದು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿನ್ನನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೆ. ಅದಕ್ಕೆ ಪ್ರತಿಫಲವಾಗಿ ನನ್ನ ಕಣ್ಣಲ್ಲಿರೋದು ಕಣ್ಣೀರು. ಒಂದು ಸುಳ್ಳು ಮನುಷ್ಯನನ್ನ ಎಂತೆಂಥ ಪರಿಸ್ಥಿತಿಗೂ ತಳ್ಳಿಬಿಡುತ್ತೆ. ಅವನ ಜೀವನನ ಸರ್ವನಾಶ ಮಾಡಿಬಿಡುತ್ತೆ. ನೀನು ಹೇಳಿದ ಒಂದೇ ಒಂದು ಸುಳ್ಳಿಂದ ಇವತ್ತಿಂಥ ಪರಿಸ್ಥಿತಿಗೆ ಬಂದು ಕೂತಿದೀಯ. ನಿನ್ನ ಜೊತೆ ನಾನು ಮಾತಾಡಿ ಅದೆಷ್ಟೋ ದಿನ ಆಗೋಯ್ತು. ನೀನು ನಿನ್ನ ಗಂಡನಿಂದ ದೂರಾಗಿ ಈ ಮನೆಗೆ ಬಂದು ಕೂತಿದ್ದೀಯ. ನಿನ್ನ ಗಂಡ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ಇನ್ನು ನೀನು ಜನ್ಮ ಕೊಟ್ಟರೋ ಮಗುನ ಇವತ್ತಿನವರೆಗೂ ನಾನು ನೋಡೇ ಇಲ್ಲ. ನಿನ್ಮೇಲೆ ನನಗೆ ಎಷ್ಟೇ ಕೋಪ ಇದ್ರು ನಿನ್ನ ಮಗು ನನ್ನ ಮೊಮ್ಮಗು ಅನ್ನೋ ಕಾರಣಕ್ಕೆ ನಾನು ಇನ್ನೂ ಹುಡುಕ್ತಾನೆ ಇದ್ದೀನಿ. ಅದು ಮನೆಗೆ ಯಾವತ್ತು ಬರುತ್ತೋ ಆ ಮಗು ಜೊತೆ ನಾನು ಯಾವತ್ತು ಆಟ ಆಡ್ತೀನೋ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಆದ್ರೆ ನನ್ನ ಮುಂದಿನ ಮಗಳನ್ನ ಇಂಥ ಪರಿಸ್ಥಿತಿ ತಂದ್ಬಿಟ್ನಲ್ಲ ನಿನ್ ಗಡ್ಡ. ಅವನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ನಾನು ಸುಮ್ಮನೆ ಇರೋಲ್ಲ. ಭಾವ, ನೀವೇನು ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲ್ಲ ಅವಳಿಲ್ಲ ಭಾವ. ಅವಳಿಗೆ ಅಂತ ತಿಂಡಿ ತಂದಿದ್ದೆ. ಯಜಮಾನ್ರೆ, ಯಾಕೆ ಮುತ್ತು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟಿದ್ದೆ, ಹೋಗ್ಲಿಲ್ವಾ? ಹೊರಟಿದ್ದೆ ಯಜಮಾನ್ರೆ. ಆದರೆ ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಅದಕ್ಕೆ ಡಾಕ್ಟರ್ನ ಕರ್ಕೊಂಡು ಬಂದೆ. ಅಂಜಲಿ ಅಮ್ಮವ್ರು ಚೆಕಪ್ ಆದಮೇಲೆ ಹೊರಡ್ತೀನಿ. ಡಾಕ್ಟರ್ ಬಂದಿದ್ದಾರಾ? ಬಂದಿದ್ದಾರೆ, ಬರೋ ಕೇಳು. ಬನ್ನಿ ಡಾಕ್ಟ್ರೆ. ನಮಸ್ಕಾರ ರಾಜಮ್ಮ, ಕೂತ್ಕೊಳ್ಳಿ. ಹೇಗಿದ್ದೀರಾ ಸರ್? ನಾನು ಹೇಗಿದ್ದೀನಿ ಅನ್ನೋದಕ್ಕಿಂತ ಮುಖ್ಯ ನನ್ನ ಮಗಳು ಎಷ್ಟು ಬೇಗ ಹುಷಾರಾಗ್ತಾಳೆ ಅನ್ನೋದು. ಅವಳು ಬೇಗ ಎದ್ದು ಓಡಾಡಿ ನನ್ನ ಜೊತೆ ಮಾತಾಡಿದ್ರೆ ನನ್ನ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ನೀವು ಈ ಊರಿನ ಹಿರಿಕರು, ಊರಿನ ನಾಯಕರು. ನಿಮ್ಮ ಆರೋಗ್ಯ ಆಯಸ್ಸು ಚೆನ್ನಾಗಿರ್ಬೇಕು, ಆಗಲೇ ಊರು ಚೆನ್ನಾಗಿರುತ್ತೆ. ನಮ್ಮ ತಲೆವರ್ ಚೆನ್ನಾಗಿರ್ಬೇಕು ಅಂದರೆ ಅಂಜಲಿ ಅಮ್ಮವರು ಮೊದಲಿನಾಗ ಆಗಬೇಕು. ಅದೆಲ್ಲ ನಿಮ್ಮ ಕೈಲಿದೆ ಡಾಕ್ಟ್ರೆ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಟ್ರೀಟ್ಮೆಂಟ್ ನಡೀತಿದೆ, ನೋಡೋಣ ಅವ್ರ ಟ್ರೀಟ್ಮೆಂಟಿಗೆ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಈಗ ಅವ್ರ ಆರೋಗ್ಯ ಸುಧಾರಿಸಿದೆ. ಇದನ್ನೆಲ್ಲ ನೋಡಿ ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆಗಲಿ ಡಾಕ್ಟ್ರಮ್ಮ, ಬನ್ನಿ. ಡಾಕ್ಟ್ರೇ, ನಮ್ಮ ತಲೆಯವರು ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಂಜಲಿ ಅಮ್ಮವ್ರಿಗೆ ನೋವಾದರೆ ತಲೆಯವರೆಗೆ ನೋವಾಗತ್ತೆ, ತಲೆಯವರೆಗೆ ನೋವಾದರೆ ನನಗೆ ನೋವಾಗತ್ತೆ, ನನಗೆ ನೋವಾದರೆ ನಿಮಗೆ ನೋವಾಗತ್ತೆ. ಏನು, ನಿಮಗೆ ನೋವಾದರೆ ನನಗೆ ನೋವಾಗತ್ತಾ? ಏನು ಹೇಳ್ತಿದ್ದೀರಾ? ಹೌದು, ನನಗೆ ನೋವಾದರೆ ಕಣ್ಣಲ್ಲಿ ನೀರು ಬರಲ್ಲ, ಕೋಪ ಬರುತ್ತೆ. ನನ್ನ ಕೋಪದಲ್ಲಿ ನಿಮ್ಗೆ ಚುಚ್ಚಿಬಿಟ್ರೆ ಆಗ ನಿಮ್ಗೆ ನೋವಾಗತ್ತೆ ತಾನೇ? ಅಯ್ಯೋ, ಆಗಲ್ಲ, ಮಾಡಬೇಡಿ. ಮೊದಲು ಅಂಜಲಿನ ನೋಡ್ತೀನಿ. ಅವಳ ಆರೋಗ್ಯದಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದಾಳೆ ಅಂತ ನೋಡಿ ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆದಷ್ಟು ಬೇಗ ಹುಷಾರಾಗ್ತಾಳೆ. ಸರಿ ಸರಿ, ನಡೀರಿ. ಆದರೆ ನಾನು ಹೇಳಿದ ನೆನಪಲ್ಲಿರಲಿ ಅಷ್ಟೇ. ಸರಿ, ಬನ್ನಿ.
ಆಹಾ, ಅಂತೂ ಇಂತೂ ಮತ್ತೆ ಶ್ರೀಮಂತರ ಮನೆಗ್ ಬಂದೆ. ಈ ಕಾರ್ತಿಕೇಯನ ಹತ್ರ ಕಾಡಿ ಬೇಡಿ ಅವನ್ ಜೊತೆಗ್ ಬಂದಿದ್ದು ಒಳ್ಳೇದೇ ಆಯ್ತು. ಈ ಮಗು ನಮ್ಮ ಮನೆ ಸೇರ್ಸೋ ನೆಪದಲ್ಲಿ 4 ದಿನ ಜಮ್ ಅಂತ ಇಲ್ಲೇ ಇದ್ದು ಹೋಗ್ಬೇಕು. ಈ ನಿನ್ ಪರಿಸ್ಥಿತಿ ಕಾರಣ ನಿನ್ ಗಂಡ ಅಂತ ನಿಮ್ಮಪ್ಪ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಈ ನಿನ್ ಪರಿಸ್ಥಿತಿ ಕಾರಣ ನಾನು. ಈ ಆಸ್ತಿ ಎಲ್ಲ ನಂದಾಗ್ಬೇಕು ಅಂತ ಯಾವುದೋ ಒಂದು ಹುಡುಗನ್ನ ಕರ್ಕೊಂಡ್ಬಂದು ನಿನ್ ಜೊತೆ ಪ್ರೀತಿ ಆಡೋ ನಾಟಕ ಮಾಡಿಸಿ ನಿನ್ ಮದುವೆ ಮಾಡಿಸ್ದೆ. ಆಮೇಲೆ ಅವನು ಓಡ್ ಹೋದ. ಅದೇ ಕೊರಗಲ್ಲಿ ನೀನು ನಿನ್ನ ಮಗು ಸಾಯ್ತೀರಾ ಅಂತ ಅನ್ಕೊಂಡಿದ್ದೆ. ನೀನು ಬದುಕಿದ್ರು ಸತ್ ಹಾಗೆ ಈ ಮನೆಗೆ ಬಂದು ಬಿದ್ದಿದ್ಯಾ.